ಸ್ಕಂದ ಈ ಟ್ರಾವೆಲಿಂಗ್ ಬ್ಲಾಗ್ ಈಗ ಒಂದ್ ಸಮಸ್ಯೆ ಇಲ್ಲಿ ಗಿಣಿಶಾಸ್ತ್ರ ಅಂತ ಹೇಳಕ್ ನಿಮ್ ಹತ್ರ ಬರ್ತಾರೆ ವೆರಿ ಫ್ರೆಂಡ್ ಮಾಡ್ತಾರ ಕೋಬಡಿ ಗೈಸ್ ಪ್ಲೀಸ್ ಇದೊಂದಕ್ಕೆ ₹100 ಕೊಟ್ಟಿದೀವಿ ಪ್ಲೇಸ್ ಅಲ್ಲಿ ಮಕ್ಕೊಂಡಿದೀವಿ ಅದ್ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ನಿಮ್ಗೆ ಸ್ಕಂದ ಈ ಟ್ರಾವೆಲಿಂಗ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಫಸ್ಟ್ ಹೋಗ್ತಿರೋದೇ ನಮ್ಮ ಮಂತ್ರಾಲಯಕ್ಕೆ ಯಾಕಪ್ಪ ಅಂದ್ರೆ ಗುರುಗಳ ಆಶೀರ್ವಾದ ಇರ್ಲೇಬೇಕು ಅದಕ್ಕೋಸ್ಕರ ನಾನು ನಮ್ಮ ತಮ್ಮ ಹೋಗ್ತಿದೀವಿ ಇವಾಗ ಬಳ್ಳಾರಿಯಲ್ಲಿ ಇದೀವಿ ಇನ್ನೊಂದ್ ಗಂಟೆ ಬರುತ್ತಂತೆ ಬಸ್ಸು ಅದಕ್ಕೋಸ್ಕರ ಕಾಯ್ತಾ ಇದೀವಿ ನಮಗೆ ಬಸ್ ಅಂತ ಸಿಕ್ತು ಇಲ್ಲಿ ಹೊರಗ್ ಬಂದ್ರೆ ನಮಗೆ ಬಸ್ ಸಿಗುತ್ತೆ ಮಂತ್ರಾಲಯಕ್ಕೆ ಹೋಗ್ಬೋದು ಆರಾಮ್ಸೆ ಇಲ್ಲಿಂದ 4 ಗಂಟೆಗೆ ಅಲ್ಲಿರ್ತೀವಂತೆ ಮಂತ್ರಾಲಯಕ್ಕೆ ಬಂದ್ವಿ ಇವಾಗ ಬಹಳ ರಶ್ ಇತ್ತು ಬಸ್ಸು ಇಲ್ಲಿ ರೂಮ್ಗಳದೇ ಒಂದು ಸಮಸ್ಯೆ ನೀವು ಹಂಗೆ ಗುಡಿ ಮುಂದೆ ಬಂದ್ರೆ ಗೈಸ್ ಅಲ್ಲೊಂದು ಲಾಕರ್ ರೂಮ್ ಇರುತ್ತೆ ಅಲ್ಲಿ ನೀವು ಬಟ್ಟೆ ಮತ್ತೆ ಏನೋ ಬ್ಯಾಗ್ ತಗೊಂಡ್ಬಂದಿದ್ರೆ ಅಲ್ಲ ಸೇಫ್ಟಿ ಆಗಿಡ್ಬೋದು ಅಲ್ಲಿ ನಂಬರು ಮತ್ತೆ OTP ಎಂಟ್ರಿ ಮಾಡಿದ್ರೆ ಆರಾಮ್ಸೆ ಸೇಫ್ ಆಗಿರುತ್ತೆ ಮತ್ತೆ ಅಲ್ಲೇ ವಾಶ್ರೂಮ್ ಅದು ಇರುತ್ತೆ ಆರಾಮ್ಸೆ ಸ್ನಾನ ಮಾಡ್ಕೋಬಹುದು ರೂಮ್ ಸಿಕ್ಕಿಲ್ಲ ಅಂದ್ರೆ ಈ ತರ ಮಾಡ್ಕೋಬಹುದು ಇಲ್ಲಿ ನದಿ ಹತ್ರ ಇಲ್ಲಿ ಗಿಣಿಶಾಸ್ತ್ರ ಅಂತ ಹೇಳಕ್ ನಿಮ್ಮ ಹತ್ರ ಬರ್ತಾರೆ ವೆರಿ ಫ್ರೆಂಡ್ ಮಾಡ್ತಾರೆ ₹1,100 ಕೇಳಕ್ ಹೋಗಿದ್ದಾರೆ ಇವತ್ತು ನಮ್ದು ಏನಾನ ಹೇಳಿದ್ರು ಅವರು ಏನಾನ ಅಂದ್ರು ಅದೆಲ್ಲ ಬೇಡ ₹1,100 ಕೇಳ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದ್ರೆ ಈ ಕಡೆ ಬರಕ್ ಹೋಗ್ಬೇಡಿ ಗೈಸ್ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ನದಿ ಗೈಸ್ ಇದೆಲ್ಲ ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ದರ್ಶನಕ್ಕೆ ಬಂದ್ವಿ ಇಲ್ಲಿ ಬಂದ್ಮೇಲೆ ಪಲ್ಲಕ್ಕಿನ ಎಳಿತಾರೆ ಅದು ರಾತ್ರಿ 7 ಗಂಟೆ ಮೇಲೆ ನಿಮಗೆ ಸಿಗುತ್ತೆ ನೋಡಕ್ಕೆ ರಾತ್ರಿನೇ ಬಂದ್ಬಿಟ್ರೆ ನೀವು ಇವೆಲ್ಲ ಸೂಪರ್ ಆಗಿ ನೋಡ್ಬೋದು ಅದಾದ್ಮೇಲೆ ಅಲ್ಲಿಂದ ಹೋಗಿದ್ದೆ ಹೊರಗಡೆ ದರ್ಶನ ಅಂತೂ ಸೂಪರ್ ಆಗಿ ಆಯ್ತು ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತೀವಿ ನಾವು ಒಂದು 5 ಗಂಟೆ ಹಂಗೆ ದರ್ಶನ ಆಗುತ್ತೆ ನಮ್ದು ಬೆಳಿಗ್ಗೆ ಮತ್ತೆ ಬರ್ತೀವಿ ಇವಾಗ ಸಿಗೋಣ ಸೇಫ್ ಆಗಿರ್ಬೇಕಂದ್ರೆ ನೋಡಿ ನನ್ನಂಗೆ ಬಿಡಬೇಕು ಇಲ್ಲೊಂದು ಬಿಡಬೇಕು ಅಲ್ಲೊಂದು ಬಿಡಬೇಕು ಅವಾಗ ಮಾತ್ರ ನಿಮ್ಮ ಚಪ್ಪಲಿ ಸೇಫ್ ಆಗಿರುತ್ತೆ ಇದೊಂದು ವ್ಯೂ ನೋಡ್ಕೊಂಬಿಡಿ ಸೂಪರ್ ವ್ಯೂ ಇದು ರೂಮ್ ಅಂತೂ ಸಿಗ್ಲಿಲ್ಲ ಅದಕ್ಕೆ ನಾವು ಹೊರಗೆ ಮಕ್ಕಂತಿದ್ದೀವಿ ರೂಮ್ ಅಂತೂ 2,500 3,000 ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ಇಲ್ಲೇ ಊಟ ಇದೆ ಅಂತೆ ಊಟ ಮಾಡಿ ಏನಾರ ಬೇಕಂದ್ರೆ ಇಲ್ಲೇ ಪ್ರಸಾದ ಕೊಡ್ತಾರೆ ದೇವಸ್ಥಾನದೊಳಗೆ ಆ ಪ್ರಸಾದನ ತಿನ್ಕೊಂಡು ಇವಾಗ ಗೈಸ್ ಅಲ್ಲಿ 9 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತೆ ಊಟ ಪ್ರಸಾದ ಕೊಡೋದು ಅದಕ್ಕೋಸ್ಕರ ನಾವು ಹಂಗೆ ಹೊರಗೆ ಚಪಾತಿ ತಿನ್ನಕ್ಕೆ ಬಂದ್ವಿ ಅಲ್ಲಿ ಏನೇ ತಿಂದರೂ ಕಾಸ್ಟ್ಲಿ ಗೈಸ್ ಸ್ವಲ್ಪ ನೋಡ್ಕೊಂತೀನಿ ಯಾವಾಗ ಗೊತ್ತಾಗದೆ ಅಂದರೆ ನೋಡಿ ಇಷ್ಟಕ್ಕೆ ₹100 ಕೊಟ್ಟಿದ್ದೀವಿ ಅವಾಗೇ ಗೊತ್ತಾಗೋದು ನಮ್ಗೆ ಊಟದ ಬೆಲೆ ಸುಮ್ಮನೆ ಮನೆಗೆ ಇನ್ನೂ ಬರ್ತೀವಿ ಹೊರಗೆ ಬಂದಾಗ ರಿಯಾಲಿಟಿ ಗೊತ್ತಾಗುತ್ತೆ ದಿಸ್ ಈಸ್ ದ ರಿಯಾಲಿಟಿ ಒಂದು ಪ್ಲೇಸಲ್ಲಿ ಮಕ್ಕೊಂಡಿದ್ದೀವಿ ಅದು ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ನಿಮಗೆ ನಾವು ನಮ್ಮ ತಮ್ಮ ರೂಮ್ಗಳು ಸಿಗಲಿಲ್ಲ ಭಾಳ ಸ್ಕ್ಯಾಮ್ ಆಗ್ತವೆ ರೂಮ್ಗಳಲ್ಲಿ ಬಂದುಬಿಟ್ರೆ ನೀವು 2,000 2,500 ಸುಮ್ಮನೆ ಒಂದು ನೈಟಿಗೆ ಯಾಕೆ ಅಷ್ಟೊಂದು ದುಡ್ಡು ಅಂತೇಳಿ ರಾಘವೇಂದ್ರ ಸ್ವಾಮಿ ಇದ್ರಲ್ಲಿ ಮಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ಮಕ್ಕೊಂಡಿದ್ದೀವಿ ಪ್ಲಸ್ ಪಾರ್ಟ್ 2 ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಮಂತ್ರದಲ್ಲಿ ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ದರ್ಶನ ಆಯಿತು ಎಷ್ಟು ಗಂಟೆಗೆ ಎದ್ದೇಳಬೇಕು ಅಲ್ಲಿ ಮತ್ತೆ ಏನೇನು ಫ್ರೆಶ್ ಅಪ್ ಆಗೋಕ್ಕೆ ಏನಿದೆ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ ಕಾಯ್ತಾ ಇರಿ ಅದು ಮತ್ತೆ ಶೀಘ್ರದಲ್ಲೇ ಬರುತ್ತೆ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮಂತ್ರಾಲಯ ಹೋಗೋ ಫ್ರೆಂಡ್ಸಿಗೆ ಇದನ್ನೆಲ್ಲ ಶೇರ್ ಮಾಡಿ